ಯಾರು ಈ ಥರ ತಪ್ಪನ್ನ ಮಾಡೋದಕ್ಕೆ ಹೋಗಿ ಯಾಕಂದರೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕಿರ್ತೀವಿ. ಸೊ ಈ ರೀತಿ ಚಾನಲ್ ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ವರ್ಷ ತನಕ ಹಾಕಿದ ವಿಡಿಯೋನ. ಸೊ ಆ ರೀತಿ ಆಗಿತ್ತು ನನಗೆ ತುಂಬ ಬೇಜಾರಾಯಿತು. ಸೊ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಈ ಒಂದು ನನಗೆ ಮೆಸೇಜ್ ಬಂದಮೇಲೆ ಅದು ಏನಪ್ಪ ಮೆಸೇಜ್ ಅಂತ ಹೇಳ್ಬಿಟ್ಟು ನಿಮ್ಗೆ ಕೂಡ ಶೇರ್ ತುಂಬ ವೀಡಿಯೋಸು ಹಾಕಿದ ನಂತರ ಈ ಒಂದು ನನಗೆ ಮೆಸೇಜ್ ಬಂದಿದೆ ಯೂಟ್ಯೂಬಿಂದ. ನಿಮ್ಮ ಹತ್ರ ನಾನು ಅದನ್ನು ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಸೊ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ, ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ತಿಳಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನ ಖಂಡಿತ ನೀವು ನೋಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ಹೊಸ್ದಾಗಿ ಯೂಟ್ಯೂಬ್ ಯಾರು ಸ್ಟಾರ್ಟ್ ಮಾಡಿದ್ರಲ್ಲ ಅವರಿಗೆ ಸ್ವಲ್ಪ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಇವಾಗ ಏನಪ್ಪ ಮೆಸೇಜ್ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದ್ದೀವಲ್ಲ. ಸೊ ಈ ರೀತಿ ಒಂದು ಮೆಸೇಜ್ ಬಂದಿತ್ತು ನನಗೆ. ನಿನ್ನೆ ಬೆಳಗ್ಗೆ ಬಂದಿತ್ತು ಈ ರೀತಿ. ನನಗಂತೂ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಯಾಕಂದರೆ ಕಷ್ಟಪಟ್ಟು ವೀಡಿಯೋನ ಮಾಡಿ ಹಾಕಿರ್ತೀವಿ, ಸೊ ಅದಕ್ಕೊಂದು ಪ್ರತಿಫಲ ಅಂತ ಹೇಳ್ಬಿಟ್ಟು ಸಿಕ್ತು ಅಂತ ಅಂದ್ಕೊಂಡೆ ನಾನು. ತುಂಬಾ ಖುಷಿ ಆಯಿತು. ಸೊ ಅದಕ್ಕೋಸ್ಕರನೇ ಇದನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ನಿಮಗೂ ಕೂಡ ಮಾನಿಟೈಸೇಷನ್ ಆನ್ ಆಗಬೇಕಪ್ಪ ಅಂದರೆ ನಿಮ್ಮ ಚಾನಲಲ್ಲಿ ಏನೆಲ್ಲ ಆಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಚಾನಲಲ್ಲಿ ಮೊದಲಿಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ ಆಗಿರಬೇಕು. ಸಬ್ಸ್ಕ್ರೈಬರ್ಸು 1000 ಜನ ಆಗಿರಬೇಕು. ಮತ್ತು ವಾಚ್ ಅವರು 4000 ವಾಚ್ ಅವರ್ ಕಂಪ್ಲೀಟಾಗಿ ಆಗಿರಬೇಕು. ಸೊ ಹಾಗಾದ್ರೇ ನಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ. ನನಗಂತೂ ತುಂಬಾ ಕಷ್ಟ ಅನ್ನಿಸ್ತು. ಮುಂಚೆ ವ್ಯೂಸೇ ಆಗ್ತಾ ಇರಲಿಲ್ಲ. ಸೊ ಎಷ್ಟು ವೀಡಿಯೋ ಮಾಡಿ ಹಾಕಿದ್ರು ಸೊ ವ್ಯೂಸೇ ಹೋಗ್ತಾ ಇರಲಿಲ್ಲ. ಸೊ ಬರಲಿಲ್ಲ ಅಂದರೆ ಚಿಂತೆ ಇಲ್ಲ ಅಂತೇಳ್ಬಿಟ್ಟು ನಾನು ಹಾಗೇ ವೀಡಿಯೋ ಮಾಡಿಬಿಟ್ಟು ಹಾಕ್ತಾಯಿದ್ದೆ. ಸೊ ಅದ್ರ ಬಗ್ಗೆನೂ ನನಗೇನು ಮಾಹಿತಿನೇ ಇರಲಿಲ್ಲ. ಸೊ ಅದ್ರ ಬಗ್ಗೆನೂ ನನಗೆ ತಿಳಿಸ್ಕೊಟ್ಟವರು ಒಬ್ಬರು ನನ್ನ ಬ್ರದರ್ ಅಂತಲೇ ಹೇಳ್ಬೋದು. ಸೊ ಆ ಬ್ರದರ್ ಹೆಲ್ಪಿಂದ ನಾನು ಯಾವ ಥರ ವೀಡಿಯೋ ಹಾಕೋದು, ಯಾವ ಥರ ಇದನ್ನು ಎಡಿಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಂಡು ಸೊ ಹಾಕ್ತಾಯಿದ್ದೀನಿ. ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡಿದರು ಆ ಬ್ರದರು. ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಯೂಟ್ಯೂಬಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಅವ್ರು ರಿಪ್ಲೈ ಮಾಡ್ತಾರೆ. ಸೊ ನಿಮ್ಮ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನೇ ಸಾಲ್ವ್ ಮಾಡಿ ಕೊಡ್ತಾರೆ. ಈ ಬ್ರದರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಈ ಬ್ರದರ್ಗೆ ನೀವು ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡ್ತಾರೆ. ನಿಮ್ಮ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಮಾನಿಟೈಸೇಷನ್ ಆನ್ ಆಗಿ ಪೇಮೆಂಟ್ ಬರದೇ ಇರೋರು ಮತ್ತು ಗೂಗಲ್ ಆಕ್ಸೆಸ್ ಪಿನ್ ಬರದೇ ಇರೋರಿಗೆ ಸೊ ಏನಾದರೂ ಹೆಲ್ಪ್ ಮಾಡ್ತಾರೆ. ಯಾವ ರೀತಿ ಅದನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ನೀವು ಕೂಡ ಏನಾದರೂ ಡೌಟ್ಸ್ ಇದೆ ಈ ನಂಬರ್ಗೆ ಮೆಸೇಜ್ ಮಾಡಿ ತಿಳ್ಕೊಬೋದು. ಇವ್ರ ಹೆಸರು ಬಂದುಬಿಟ್ಟು ಅರುಣ್ ಬ್ರದರ್ ಅಂತ ಹೇಳ್ಬಿಟ್ಟು ತುಂಬಾ ಹೆಲ್ಪ್ ಮಾಡ್ತಾರೆ. ಯೂಟ್ಯೂಬ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ. ಸೊ ನನಗೆ ತುಂಬಾ ಹೆಲ್ಪ್ ಮಾಡಿದರು ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಯಾರಿಗಾದರೂ ಹೆಲ್ಪ್ ಬೇಕಿದ್ರೆ ಸೊ ಮಾಡಿಕೊಡ್ತಾರೆ ಈ ಬ್ರದರು. ಸೊ ಇವಾಗ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಎಲ್ಲರೂ ಪೇಮೆಂಟ್ ತೊಗೋತಾ ಇದ್ದಾರೆ, ನನಗೆ ಯಾವಾಗ ಬರುತ್ತಪ್ಪ ಅಂತಂದು ಹೇಳ್ಬಿಟ್ಟು ಇದು ಫಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಮೊದಲೇ ಹೆಜ್ಜೆನೇ ಇಟ್ಟಿದ್ದೀನಿ. ಯಾಕಂದರೆ ಮಾನಿಟೈಸೇಷನ್ ಆನ್ ಆದಮೇಲೆ ಗೂಗಲ್ ಆಕ್ಸೆಸ್ ಪಿನ್ ಬರುತ್ತೆ. ಪಿನ್ ಬಂದಮೇಲೆ ನಮಗೆ ಒಂದು ಯೂಟ್ಯೂಬಿಂದ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ಬರೋದು. ನನಗೆ ಈಗ ನಾನು ಮೊದಲೇ ಹೆಜ್ಜೆನೇ ಇಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇನ್ನೂ ನನಗೆ $10 ಆಗಬೇಕು. ನನ್ನ ಚಾನಲ್ಗೆ ಒಂದು ಗೂಗಲ್ ಆಕ್ಸೆಸ್ ಪಿನ್ ಬರುತ್ತೆ. ಆ ನಂತರ ನಾನು ಪೇಮೆಂಟ್ನ ತೊಗೋಬೋದು. ಅಲ್ಲಿ ತನಕನೂ ಯಾವುದೇ ಅಮೌಂಟ್ ಅಂದರೂ ಬರೋದಿಲ್ಲ. ಸೊ ಅದಕ್ಕೂ ಬರೋದಕ್ಕೆ ನಾವು ಕರೆಕ್ಟಾಗಿರೋ ಅಡ್ರೆಸ್ಸು ಮತ್ತು ಎಲ್ಲನೂ ಕರೆಕ್ಟಾಗಿರೋದನ್ನು ಕೊಡಬೇಕು. ಸೊ ಏನಾದರೂ ತಪ್ಪು ಮಾಡಿ ನಾವು ಇದು ಮಾಡಿದರೆ ನಮ್ಮ ಚಾನಲಲ್ಲಿ ಮಾನಿಟೈಸೇಷನು ಆನ್ ಆಗೋದಿಲ್ಲ. ಸೊ ಗೂಗಲ್ ಆಕ್ಸೆಸ್ ಪಿನ್ನು ಕೂಡ ಬರೋದಿಲ್ಲ. ನಾನು ಹಾಗಾಗಿ ನನ್ನ ಚಾನಲಲ್ಲಿ ನಮ್ಮದು ಇನ್ನೊಂದು ಚಾನಲ್ ಇತ್ತು. ಸೊ ಮೊದಲಿಗೆ ಒಂದು ಚಾನಲ್ನ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದೆ. ಸೊ ಆ ಚಾನಲಲ್ಲಿ ನಾನು ಮಾನಿಟೈಸೇಷನ್ ಆನ್ ಆಗಿ ಗೂಗಲ್ ಆಕ್ಸೆಸ್ ಪಿನ್ನಿಗೆ ಅಪ್ಲೈ ಮಾಡಿದರೂ ಕೂಡ ನನ್ನದು ಗೂಗಲ್ ಆಕ್ಸೆಸ್ ಪಿನ್ನು ಬರಲಿಲ್ಲ. ಆ ಚಾನಲ್ಲು ಏನಾಯ್ತಪ್ಪ ಅಂತ ನನಗೆ ಗೊತ್ತಾನೇ ಆಗ್ತಾಯಿಲ್ಲ. ಸೊ ಆ ರೀತಿ ಆಗಿಬಿಟ್ಟಿದೆ. ಸೊ ಇಲ್ಲಿ ಹಾಕಿರ್ತೀನಿ ನೋಡಿರಿ ಸ್ಕ್ರೀನ್ಶಾಟು. ಈ ರೀತಿ ಆಗಿದೆ ನನ್ನದು ಚಾನಲ್ಲು. ಯಾರಿಗಾದರೂ ಗೊತ್ತಿದ್ದರೆ ನನಗೆ ಪ್ಲೀಸ್ ತಿಳಿಸ್ಕೊಡಿ, ಇದನ್ನ ಯಾವ ರೀತಿ ರಿಕವರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಒಂಚೂರು ಗೊತ್ತಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರನೇ ಇವಾಗ ಹೊಸ ಚಾನಲ್ನ ಓಪನ್ ಮಾಡಿಬಿಟ್ಟು ಈಗ ಹೊಸ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ ಚಾನಲ್ಲು ನನಗೇನು ಅಂದರೆ ಏನೂ ಗೊತ್ತಾಗಲಿಲ್ಲ, ಈ ರೀತಿ ಬಂದುಬಿಡ್ತು.
ಸೊ ಅದಕ್ಕೆ ಅದು ಬೇಡ ಅಂತೇಳ್ಬಿಟ್ಟು ಹೊಸ ಚಾನಲನ್ನೇ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದಕ್ಕೂ ಕೂಡ ನೀವು ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸಪೋರ್ಟ್ ಮಾಡೋರಿಗೆಲ್ಲರಿಗೂ ತುಂಬಾ ಧನ್ಯವಾದನ ತಿಳಿಸ್ತೀನಿ ನಾನು. ಯಾರೂ ಈ ಥರ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬಾ ಕಷ್ಟಪಟ್ಟು ವೀಡಿಯೋನ ಮಾಡಿಬಿಟ್ಟು ಹಾಕಿರ್ತೀವಿ. ಸೊ ಈ ರೀತಿ ಚಾಲೆಂಜ್ ಹಾಕ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಒಂದು ವರ್ಷದ ತನಕ ಹಾಕ್ತಿದ್ದೆ ವೀಡಿಯೋನ. ಸೊ ಆ ರೀತಿ ಆಗಿದ್ದಕ್ಕೆ ನನಗೆ ತುಂಬಾ ಬೇಜಾರಾಯಿತು. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಕೂಡ ನನಗೆ ಮರಳಿ ಪ್ರಯತ್ನ ಮಾಡಬೇಕು ಅಂತೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಈಗ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಯಾರೂ ಆ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಮಿಸ್ಟೇಕಾಗಿ ಏನಾದರೂ ರಾಂಗಾಗಿ ಕೊಡೋದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಮಾನಿಟೈಸೇಷನ್ ಆನಾದಮೇಲೆ ನಿಮ್ಮ ಚಾನಲ್ನ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಹಾಗಾದ್ರೇ ನಮ್ಮ ಚಾನಲ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನನ್ನ ಚಾನಲ್ ಥರನ ಹೋಗಿಬಿಡುತ್ತೆ. ನೋಡಿ ನನ್ನ ಚಾನಲ್ಲು ಇಲ್ಲಿ ಹಾಕಿರ್ತೀನಿ. ಇಷ್ಟೊಂದು ನನಗೆ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ಸುಮ್ಮನೆ ವ್ಯರ್ಥ ಅಂತ ಅನ್ನಿಸ್ತು ನನಗೆ. ಈ ರೀತಿ ಆಯಿತು ನನ್ನ ಚಾನಲ್ಲು. ಸುಮ್ಮನೆ ಈ ರೀತಿ ಬರ್ತಾಯಿದೆ. ಇದಕ್ಕೆ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾಯಿಲ್ಲ ನನಗೆ. ಸೊ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಸುಮಾರು ಜನ ಹೆಣ್ಮಕ್ಳು ತುಂಬಾ ಇಷ್ಟಪಟ್ಟು ನಾವು ಕೂಡ ಯೂಟ್ಯೂಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀರ. ಅವರು ಎಲ್ಲರಿಗೂ ಹೇಳೋದನ್ನು ಮಾಡಿಬಿಟ್ಟು ಆಗ್ತೀವಪ್ಪ ಅಂತಂದರೆ ಅದೇನು ಇದಾಗೋದಿಲ್ಲ. ಸೊ ನಾವು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇರಬೇಕು. ಹಾಗಾದ್ರೇ ಸರಿ. ಒಂದು ವಾರದಲ್ಲಿ ಒಂದು 3 ಅಥವಾ 4 ವೀಡಿಯೋಸ್ನಂತರೂ ಹಾಕಲೇಬೇಕಾಗುತ್ತೆ. ನಾವು ವಾರದಲ್ಲಿ 1 ವೀಡಿಯೋ 2 ವೀಡಿಯೋ ಆ ರೀತಿ ಹಾಕಿದರೆ ಬಿಗಿನರ್ಸ್ಗಾದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಬೇಗನೆ ಮಾನಿಟೈಸೇಷನ್ ಆಗೋದು. ಯಾಕಂದರೆ ನಾವು ಬಿಟ್ಟು ವೀಡಿಯೋಸ್ನ ಹಾಕ್ತಾಯಿದ್ರೆ ಯಾರು ನಮ್ಮ ವೀಡಿಯೋಸ್ನ ನೋಡೋದಿಲ್ಲ. ಸೊ ನಾವು ಡೈಲಿ ಆದಷ್ಟು ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡಿ. ಬೇಗನೆ ಮಾನಿಟೈಸೇಷನ್ ಆಗುತ್ತೆ ನಿಮ್ಮ ಚಾನಲಲ್ಲಿ ಕೂಡ. ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಮತ್ತು ಯಾರಾದರೂ ಸೆಲೆಬ್ರಿಟಿನೇ ಆಗಿರಲಿ, ಅವ್ರ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಬೇಗನೆ ವ್ಯೂಸು ಕೂಡ ಹೋಗುತ್ತೆ, ಬೇಗನೆ ಮಾನಿಟೈಸೇಷನು ಆಗುತ್ತೆ. ಎಲ್ಲನೂ ಬೇಗನೆ ಆಗಿಬಿಡುತ್ತೆ. ಈ ಜನರಲ್ಲಾಗಿ ನಾರ್ಮಲ್ ಆಗಿರೋರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ ಅವರಂತರೂ ಡೈಲಿಯಾಗಿ ವೀಡಿಯೋನ ಹಾಕ್ತಾನೇ ಇರಬೇಕು. ಸೊ ಹಾಗಾದ್ರೇ ಕ್ಲಿಕ್ ಆಗೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲು. ಇಲ್ಲಾಂದರೆ ಸುಮಾರು ದಿನವೂ ಹಾಗೆ ಹೋಗ್ಬಿಡುತ್ತೆ. ಯಾಕಂದರೆ ನನ್ನದು ಹಳೆ ಚಾನಲ್ಲು 1 ವರ್ಷ ಆದ ನಂತರ ಮಾನಿಟೈಸೇಷನ್ ಆನ್ ಆಗಿತ್ತು. ಸೊ ಆನ್ ಆಗಿ ನಾನೇನೋ ಒಂದು ತಪ್ಪಾಗಿ ಕೊಟ್ಟಿದ್ದು ಅನಿಸುತ್ತೆ ಏನೋ, ಅದು ಏನೂ ಬರಲೇ ಇಲ್ಲ. ಸೊ ಅದಕ್ಕೋಸ್ಕರ ಬಿಟ್ಟು ಈಗ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೂ ಕೂಡ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತು ಇದು ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಮೊದಲಿಗೆ 1,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4,000 ವಾಚ್ ಅವರ್ ಕಂಪ್ಲೀಟಾಗಿ ಆಗಿರಬೇಕು. ಹಾಗಾದರೆ ನಮ್ಮ ಚಾನಲಲ್ಲಿ ಈ ರೀತಿ ಮಾನಿಟೈಸೇಷನ್ ಆನ್ ಆಗುತ್ತೆ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿಯಾಗಿದೆ ಈ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ದಕ್ಕೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸೊ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಆ ರೀತಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೇರ್ ಟಿಪ್ಸ್ ಆಗಿರ್ಬೋದು, ಸ್ಕಿನ್ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಆದ್ರೂ ಕಮೆಂಟಲ್ಲಿ ಹಾಕಿರಿ, ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.